ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನಮ್ಮ ಆಹ್ವಾನಕ್ಕೆ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು. ಅಂದ್ರೆ ನನಗೂ ಮೊದಲನೇ ಬಾರಿ ಸ್ಟೇಜ್ ಇದು. ಬ್ಯಾಕ್ ಎಂಡ್ ಕೆಲಸ ಮಾಡ್ತಾ ಇದ್ದೆ. ಕೋ ಡೈರೆಕ್ಟರ್ ಆಗಿ ನಮ್ಮ ವೀರಂ ಸಿನಿಮಾ, ಶುಗರ್ಲೆಸ್ ತುಂಬಾ ಸಿನಿಮಾಗಳು ವರ್ಕ್ ಮಾಡಿದ್ದೆ. ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದು ಮೊದಲನೇ ಬಾರಿ. ಏನ್ ಮಾತಾಡಬೇಕು ಅಂತ ಗೊತ್ತಾಯ್ತಲ್ಲ, ಸಾರಿ ಏನಾದ್ರು ತಪ್ಪಿದ್ರೆ. ಇಲ್ಲ ಸರ್, ಇದೇ ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ. ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ, ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಇದೇ ಫಸ್ಟ್ ಸಿನಿಮಾ. ಖಂಡಿತ ಇಲ್ಲ ಸರ್, ಈ ಸಿನಿಮಾಗೆ ಆಕ್ಚುಲಿ ಕೋ ಡೈರೆಕ್ಟರ್ ಆಗಿ ವರ್ಕ್ ಹೋಗಿದ್ದು. ಡೈರೆಕ್ಟರ್ಗೆ ಇಷ್ಟ ಆಗಿ, ಇಲ್ಲ ಈ ಸಿನಿಮಾದಲ್ಲಿ ನೀವೇ ಹೀರೋ ಆಗಿ ಮಾಡಿ ಅಂತಂದ್ರು. ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇತ್ತು, ಆಮೇಲೆ ಡ್ಯಾನ್ಸ್ ಎಲ್ಲ ಏನ್ ಪ್ರಾಕ್ಟೀಸ್ ಇರ್ಲಿಲ್ಲ, ಎಲ್ಲ ರ್ಯಾಂಡಮ್ ಆಗೇ ಮಾಡಿದ್ದು ಸರ್. ಅಂದ್ರೆ ತುಂಬಾ ಎಲ್ಲಾ ಸೀಕ್ವೆನ್ಸ್ ಭಯ ಆಗೋ ತರನೇ ಇತ್ತು ಸರ್ ನನಗೆ. ಯಾಕಂದ್ರೆ ಫಸ್ಟ್ ಟೈಮ್ ಜನ, ಕ್ಯಾಮ್ರಾ, ಅಂದ್ರೆ ಬ್ಯಾಕ್ ಎಂಡ್ ಟೀಮ್ ಅಲ್ಲಿ ನಾವು ಕಿರ್ಚಾಡ್ಕೊಂಡು ಕೆಲಸ ಮಾಡ್ತಾ ಇದ್ವಿ, ಅದೇನ್ ಗೊತ್ತಾಯ್ತಾ ಇರ್ಲಿಲ್ಲ. ಹೀರೋ ಅಂತಂದಾಗ ಒಂದಷ್ಟು ಗ್ಲಾಮರ್ ಅದು ಇದು ಎಲ್ಲ ಮೇಂಟೈನ್ ಮಾಡ್ಬೇಕು ಅಂತಂದಾಗ ಎಲ್ಲ ಕಷ್ಟ ಇತ್ತು ಸರ್. ಹೌದು ಸರ್. ಪಾತ್ರ ಅಂದ್ರೆ ಫಸ್ಟ್ ಹಾಫ್ ಒಂದು ಲೋಕಲ್ ಪರೋಡಿ ಕ್ಯಾರೆಕ್ಟರ್ ಇರುತ್ತೆ ಸರ್. ಸೆಕೆಂಡ್ ಹಾಫ್ ಒಂಥರ ಮೈಥಾಲಜಿ ತರ ಒಂದು ಊರ್ನ ಕಾಯೋ ಕ್ಯಾರೆಕ್ಟರ್ ಇರುತ್ತೆ. ಅಂದ್ರೆ ಕತೆನ ಹೇಳಂಗಿಲ್ಲ, ಕತೆ ಒಂದೇ ಪಿನ್ ಅಷ್ಟೇ ಇರೋದು, ಅದನ್ನ ಹೇಳಿದ್ರೆ ಕತೆನೇ ಗೊತ್ತಾಗೋಗ್ಬಿಡುತ್ತೆ ಸಿನಿಮಾದ. ಥ್ಯಾಂಕ್ ಯು ಹರ್ಷವರ್ಧನ್ ಅವರೇ, ಒಳ್ಳೇದಾಗ್ಲಿ, ತುಂಬಾ ದೊಡ್ಡ ಸಕ್ಸಸ್ ಸಿಗ್ಲಿ ಸಿನಿಮಾಗೆ. ಆಮೇಲೆ ಯಾರಿಗಾನ ಥ್ಯಾಂಕ್ ಯು ಹೇಳೋದು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ನಮ್ಮ ಡೈರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್, ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ ಇಲ್ಲಿ ಉಲ್ಟಾ ಕಾಣೋದು ನನಗೆ ಇವಾಗೆಲ್ಲ ಸೀದಾ ಕಾಣಿಸ್ತಾ ಇದೆ, ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು. ಹೌದೌದು. ಸಾರಿ, ಆಕ್ಚುಲಿ ನಾನು ಹೀರೋ ಬಗ್ಗೆ ತುಂಬಾ ಹೇಳ್ಬೇಕು. ಇದು ಹೇಳಿದ್ರೆ ತಪ್ಪಾಗತ್ತೆ, ಆದ್ರೂ ಹೇಳ್ತಿದ್ದೀನಿ. ನಾನು ಇಲ್ಲಿವರೆಗೂ ವರ್ಕ್ ಮಾಡಿರೋದ್ರಲ್ಲಿ ಹಾರ್ಡ್ ವರ್ಕ್ ಮಾಡಿ, ನಾನು ಆಕ್ಚುಲಿ ಇವ್ರು ಹೀರೋ ಆಗಿ ಬರ್ಬೇಕು ಅಂತ ಇವ್ರು ಬಂದಿದ್ದಲ್ಲ, ಆದ್ರೂ ಇವರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂದ್ರೆ ನಾನು ಪ್ರೌಡ್ ಆಗಿ ಹೇಳ್ತೀನಿ. ನನ್ನ ಜೊತೆ ಆಕ್ಟ್ ಮಾಡಿರೋ ಎಲ್ಲಾ ಕೋ ಆರ್ಟಿಸ್ಟ್ ಗಿಂತನೂ ನಾನು ಇವ್ರನ್ನೇ ನೋಡಿದ್ದು. ಸೆಟ್ ಆದ್ರೆ ಅವ್ರ ವರ್ಕ್ ಆದ್ರೆ ಸೆಟ್, ಅಷ್ಟು ಹಾರ್ಡ್ ವರ್ಕ್ ಮಾಡಿ ಇದು ವರ್ಕ್ ಮಾಡಿದ್ದಾರೆ. ಸ್ಕ್ರೀನ್ ಮೇಲೆ ಕೆಲವೊಂದು ಕಡೆ ಪಾಪ ಅವ್ರ ಡಲ್ನೆಸ್ ಎಲ್ಲ ಕಾಣಿಸುತ್ತೆ. ಅದ್ ಯಾಕೆ ನನ್ನ ಆಡಿಯನ್ಸ್ ಹೇಳ್ಬೇಕು ಅಂತ ಈ ಮಾತನ್ನ ಹೇಳ್ತಿದೀನಿ. ಯಾಕಂತ ಅಂದ್ರೆ ಅವ್ರು ಡೇ ಅಂಡ್ ನೈಟ್ ವರ್ಕ್ ಮಾಡ್ತಿದ್ರು, ನೈಟ್ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು, ಕಾಸ್ಟ್ಯೂಮ್ಸ್ ಬಗ್ಗೆ, ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡೆ ಅವ್ರ ಸ್ಕ್ರೀನ್ ಮೇಲೆ ಸ್ವಲ್ಪ ಡಲ್ ಆಗಿ ಕಾಣಿಸ್ತಿದ್ರು. ಸ್ವಲ್ಪ ಜನ ಕೇಳಿದಕ್ಕೆ ಇದನ್ನ ಆನ್ಸರ್ ಮಾಡ್ತಾ ಇದೀನಿ. ಅವ್ರು ಡಲ್ ಆಗಿ ಕಾರಣನೇ ಈ ರೀಸನ್. ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರಿಗೆ ಇನ್ನು ಗೊತ್ತಾಗ್ತಾ ಹೋಗುತ್ತೆ ಹೇಗ್ ಮಾಡ್ಬೇಕು ಅಂತ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ ಹೀರೋ ಸರ್ಗಾಗ್ಲಿ ನನ್ಗಾಗ್ಲಿ. ಮೇನ್ ಆಗಿ ಹೀರೋ ಸರ್ಗೆ ಏನಕ್ಕೆ ಹೇಳ್ತಿದೀನಿ ಅಂದ್ರೆ, ನಾವೆಲ್ಲ ಲಾಂಗ್ ಟರ್ಮ್ ಇರಲ್ಲ, ಹೀರೋ ಇರ್ತಾರೆ, ಬಟ್ ತುಂಬಾ ಒಳ್ಳೆ ಹೀರೋ. ಅಂದ್ರೆ ಇನ್ನು ಮುಂದೆ ಇಂಪ್ರೂವೈಸೇಷನ್ ಮಾಡ್ಕೊಂಡು ತುಂಬಾ ಇದ್ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.